ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಿನನಿತ್ಯ ಊಟದ ನಂತರ ಒಂದು ಲೋಟ ಮಜ್ಜಿಗೆಯನ್ನು ಕುಡಿದ್ರೆ ಸಾಕು, ನಮ್ಮ ಊಟ ಒಂದು ಸಂಪೂರ್ಣ ಅಂತ ಅನಿಸುತ್ತೆ, ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಮಜ್ಜಿಗೆ ಒಂದು ಅತ್ಯದ್ಭುತವಾದ ಪಾನೀಯ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ದಿನನಿತ್ಯ ಒಂದೊಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹವನ್ನು ತಂಪಾಗಿ ಇರಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇದರಲ್ಲಿರುವಂತಹ ಅತ್ಯಂತ ಹೇರಳವಾದ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಅನ್ನೋದು ಇದೆ. ಇದರಿಂದ ನಮಗೆ ನಮ್ಮ ದೇಹಕ್ಕೆ ಎನರ್ಜಿ ಅನ್ನೋದು ಸಿಗುತ್ತೆ. ಹೆಚ್ಚಿನ ಎನರ್ಜಿ ಕೊಡೋದಕ್ಕೆ ಈ ಒಂದು ವಿಟಮಿನ್ ಬಿ, ಮಜ್ಜಿಗೆಯಲ್ಲಿರುವಂಥ ವಿಟಮಿನ್ ಬಿ ಅನ್ನೋದು ಸಹಾಯ ಆಗುವಂಥದ್ದು. ಹಾಗೆ ಇದರಲ್ಲಿ ನಮಗೆ ಒಳ್ಳೆಯ ಬ್ಯಾಕ್ಟೀರಿಯಾ ಪ್ರೋಬಯೋಟಿಕ್ಸ್ ಅನ್ನೋದು ಇರುತ್ತೆ. ಇದು ನಮ್ಮ ಕರುಳಿನ ಆರೋಗ್ಯವನ್ನು, ಡೈಜೆಷನನ್ನು ಸರಿಯಾಗಿ ಆಗೋ ಹಾಗೆ ಮಾಡೋದಕ್ಕೆ, ಯಾರಿಗಾದರೂ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಸಮಸ್ಯೆ ಇದ್ದರೆ ಅಂಥವರಿಗೆ ಈ ಒಂದು ಲೋಟ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಇದರಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾ ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಜೀರ್ಣಕ್ರಿಯೆಯನ್ನು ಸರಿ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಈ ಒಂದು ಮಜ್ಜಿಗೆಯಲ್ಲಿ ನಮಗೆ ಒಳ್ಳೆಯ ಪ್ರಮಾಣದ ಕ್ಯಾಲ್ಸಿಯಂ ಅನ್ನೋದು ಸಿಗುತ್ತೆ, ನಮ್ಮ ಮೂಳೆಗಳನ್ನು ಸದೃಢಪಡಿಸಿಕೊಳ್ಳೋದಕ್ಕೆ. ಈ ರೀತಿಯಾಗಿ ಈ ಒಂದು ಮಜ್ಜಿಗೆ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದನ್ನು ದಿನನಿತ್ಯ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಪ್ರಯೋಜನಗಳು ಅನ್ನೋದು ಸಿಗುವಂಥದ್ದು. ಹಾಗೆ ಮಜ್ಜಿಗೆಯನ್ನು ಹೇಗೆ ತಯಾರಿಸ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಜ್ಜಿಗೆಯನ್ನು ಈ ರೀತಿಯಾಗಿ ತಯಾರಿಸಿಕೊಂಡು ಕುಡಿಯೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುವಂಥದ್ದು, ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಹೇಗೆ ತಯಾರಿಸಬೇಕು? ಹೀಗೆ ತಯಾರಿಸೋದ್ರಿಂದ ಇದು ನಮಗೆ ತೂಕದ ಇಳಿಕೆಗೆ ತುಂಬ ಬೇಗವಾಗಿ ಕೆಲಸ ಮಾಡುವಂಥದ್ದು. ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಇಳಿಸೋದಕ್ಕೂ ಕೂಡ ತುಂಬ ಬೇಗವಾಗಿ ಕೆಲಸ ಮಾಡುವಂಥದ್ದು. ಈ ಒಂದು ಮಜ್ಜಿಗೆನ ಈ ರೀತಿ ತಯಾರಿಸಿಕೊಂಡು ದಿನನಿತ್ಯ ಈ ಒಂದು ಸಮಯದಲ್ಲಿ ಕುಡಿತಾ ಬರೋದ್ರಿಂದ. ಹಾಗಿದ್ರೆ ನೀವು ಕೂಡ ಇದನ್ನ ಹೇಗೆ ತಯಾರಿಸಬೇಕು, ಹೇಗೆ ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಮಜ್ಜಿಗೆಯನ್ನು ಹೇಗೆ ತಯಾರಿಸೋದ್ರಿಂದ ನಮ್ಮ ತೂಕದ ಇಳಿಕೆಗೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಇಳಿಸಿಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಇಲ್ಲಿ ನಾನು 1 ಕಪ್ ಗಟ್ಟಿಯಾಗಿರೋ ಮೊಸರನ್ನ ತೆಗೆದುಕೊಂಡಿದ್ದೀನಿ. ಈಗ ಮೊಸರನ್ನ ಕಡಿಯೋದಕ್ಕೆ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು. ನೀವು ಮಿಕ್ಸಿಯಲ್ಲಾದರೂ ಹಾಕ್ಕೊಳ್ಬೋದು, ಇಲ್ಲ ಮಜ್ಜಿಗೆ ಕಡಿಯೋದಿದ್ರೆ ಅದರಲ್ಲಾದರೂ ಹಾಕ್ಕೊಳ್ಬೋದು. ಇದು ತರಕಾರಿ ಕಟ್ ಮಾಡುವಂಥ ಗ್ರೇಟರ್. ಇದರಲ್ಲಿ ನಾನು 1 ಕಪ್ ಮೊಸರನ್ನ ಹಾಕಿ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 4 ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ನೀವು ಪೌಡರ್ ಆದರೂ ಹಾಕ್ಕೊಳ್ಬೋದು. ಆನಂತರ 1/4 ಚಮಚ ಆಗುವಷ್ಟು ಜೀರಿಗೆ, ಇದನ್ನು ಕೂಡ ನೀವು ಪೌಡರ್ ಬೇಕಿದ್ರೆ ಸೇರಿಸ್ಕೊಳ್ಬೋದು. ಈಗ ಈ 3 ಪದಾರ್ಥಗಳನ್ನು ಮೊಸರಿನ ಜೊತೆಯಲ್ಲಿ ಚೆನ್ನಾಗಿ ಇದನ್ನು ನಾವು ಈ ರೀತಿಯಾಗಿ ಕಡಿಬೇಕು. ಮಜ್ಜಿಗೆ ಕಡಿಯೋದ್ರಲ್ಲಾದರೂ ಕಡಿಕೊಳ್ಬೋದು ನೀವು, ಇಲ್ಲ ಮಿಕ್ಸಿಯಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ ಮಜ್ಜಿಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ನೀವು ಒಂದು ಗ್ಲಾಸಿಗೆ ಹಾಕ್ಕೊಂಡು ತಣ್ಣಗೆ ಇರುವಾಗ ಯಾವ ಟೈಮಲ್ಲಾದರೂ ಕುಡಿಬೋದು. ಬೆಸ್ಟ್ ರಿಸಲ್ಟ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸಿಗೆ, ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೂ ಕೂಡ, ದಿನಪೂರ್ತಿ ಎನರ್ಜೆಟಿಕ್ ಆಗಿರೋದಕ್ಕೂ ಕೂಡ ಈ ಒಂದು ಗ್ಲಾಸ್ ಮಜ್ಜಿಗೆ ಅನ್ನೋದು ನಿಮಗೆ ಹೆಲ್ಪ್ ಮಾಡುವಂಥದ್ದು. ಖಂಡಿತ ಇವತ್ತಿಂದನೇ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಹೇಗೆ ತಯಾರಿಸೋದು ಅಂತ ಹೇಳಿ. ಇದಕ್ಕೆ ನಾನು ಕೇವಲ 2 ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದೆ. ಈ 2 ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋದ್ರಿಂದ ಇದರ ಒಂದು ಬೆನಿಫಿಟ್ಸ್ ಅನ್ನೋದು ನಮ್ಮ ದೇಹ ಇದರ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ತಯಾರಿಸಿಕೊಂಡು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ನೀವು. ಈ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ, ಇವಾಗ ಹೇಗಿದ್ರೂ ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ದೇಹವನ್ನು ಕೂಡ ತಂಪಾಗಿ ಇಟ್ಕೊಳ್ಬೋದು. ಹಾಗೆ ಇದು ನಮ್ಮ ತೂಕದ ಇಳಿಕೆಗೂ ಕೂಡ ಸಹಾಯ ಆಗುತ್ತೆ. ಅದು ಹೇಗೆ ಅಂದರೆ ದಿನವಿಡೀ ಎನರ್ಜೆಟಿಕ್ ಆಗಿರುವ ಹಾಗೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ಅವಾಗವಾಗ ತಿನ್ನೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲವರ ಮನೆಯಲ್ಲಿ ರಾಗಿ ಮಜ್ಜಿಗೆ ಎರಡನ್ನು ಬೆರೆಸಿ ಕುಡಿಯೋ ರೂಢಿಯನ್ನು ಮಾಡ್ಕೊಂಡಿರ್ತಾರೆ. ಇದು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಅದ್ಭುತವಾದ ಒಂದು
ಬೆಳಗಿನ ತಿಂಡಿ ಅಂತಲೇ ಹೇಳ್ಬೋದು. ಅಷ್ಟೊಂದು ದಿನವಿಡೀ ಎನರ್ಜೆಟಿಕ್ ಆಗಿರೋದಕ್ಕೆ ಸಹಾಯ ಮಾಡುವಂಥದ್ದು. ಅದೇ ರೀತಿ 1 ಲೋಟ ಮಜ್ಜಿಗೆಯನ್ನು ಕುಡಿಯೋದ್ರಿಂದನೂ ಕೂಡ ನಮ್ಮ ದಿನವಿಡೀ ಒಂದು ಎನರ್ಜೆಟಿಕ್ ಆಗಿರೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನೀವು ದಿನನಿತ್ಯ 1 ಲೋಟ ಮಜ್ಜಿಗೆಯನ್ನು ಈ ರೀತಿಯಾಗಿ ತಯಾರಿಸಿಕೊಂಡು ಕುಡಿದು ನೋಡಿ. ಖಂಡಿತ ನಿಮ್ಮ ತೂಕದಲ್ಲಿ ನೀವು ಬದಲಾವಣೆಯನ್ನು ಗಮನಿಸ್ತೀರಾ. ನಿಮ್ಮ ವೆಯ್ಟಲ್ಲಿ ಹಾಗೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲಲ್ಲೂ ಕೂಡ ಕಡಿಮೆ ಆಗೋದನ್ನು ನೀವು ಗಮನಿಸ್ತಾ ಬರ್ತೀರಾ. ಖಂಡಿತ ಟ್ರೈ ಮಾಡಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಕೊಂಡು ನೋಡಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬಾ ಸೇಫ್ ಆ್ಯಂಡ್ ಹೆಲ್ದಿ ಆಗಿರುವಂಥ ಈ ಒಂದು ಡ್ರಿಂಕ್ ಅನ್ನೋದು ನಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಅತ್ಯಂತ ಪೋಷಕಾಂಶಯುಕ್ತವಾದ ಒಂದು ಪಾನೀಯ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ನಿಮ್ಮ ವೆಯ್ಟ್ ಲಾಸಿಗೆ ಖಂಡಿತ ಇದು ಹೆಲ್ಪ್ ಮಾಡುವಂಥದ್ದು. ಟ್ರೈ ಮಾಡಿದ ಮೇಲೆ ಇದರಿಂದ ಬೆನಿಫಿಟ್ಸ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.